ಹಾಯ್ ಎಲ್ಲರಿಗೂ ನಮಸ್ಕಾರ. ಮಂಜುಳಾ ಹಾಯ್. ಚಿತ್ರದುರ್ಗದಿಂದ ಶೋಭಾ ಅವ್ರದ್ದು ಹುಟ್ಟುಹಬ್ಬ ಇವತ್ತು. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಶೋಭಾ ಅವರೇ. ದೇವ್ರು ನಿಮಗೆ ಆಯುಷು ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ವಿಶ್ ಯು ಹ್ಯಾಪಿ ಬರ್ತ್ಡೇ ಶೋಭಾ ಅವರೇ. ಗಾಡ್ ಬ್ಲೆಸ್ ಯು. ಅಪ್ಪ 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 ಯಾಕ ಏನಾಯ್ತು? ಅಪ್ಪ ಅವನ ಕಾಳ್ನವನಲ್ಲ, ಕಾಳ್ನ ಇನ್ನೊಬ್ಬ ಕಳ್ಳ. ನಾನು ಸಾವಿತ್ರಿ ಅವ್ರ ಊರಿಂದ ಬರ್ತಾ ಇದ್ರೆ ನನ್ನ ಬಟ್ಟೆಗಳು ಕಚ್ಚಿ ಹಂಗೆ ಕಿತ್ಕೊಂಡು ಹೋಗ್ಬಿಟ್ರಪ್ಪ. ನಾನು ಒಯ್ದ್ಬಿಟ್ಟ ಅಲ್ಲೇ. ಯಾರು ನಮ್ಮೂರ್ ಕಾಳ್ನೆ? ಹೂನಪ್ಪ, ನಮ್ಮೂರ್ ಕಾಳ್ನೆ. ಕತ್ತಿ ತಗೊಂಬಂದು ತೋರಿಸ್ಬಿಟ್ಟ. ಗಿಡಗ್ಲಕ್ಕೆ ಎಳ್ಕೊಂಡೋಗ್ಯ, ಬಟ್ಟೆಗಳೆಲ್ಲ ಕಿತ್ಕೊಂಡು ಕಚ್ಚೆನೆಲ್ಲ ಕಿತ್ಕೊಂಡು ಕಳ್ಸವ್ನಪ್ಪ. ನಮ್ಮ ಅಪ್ಪನ ಕೇಳ್ತೀನಿ ಅಂದ್ರೆ ಹೇಳೋಗು ಅಂತ ಹೇಳಿದ್ನಪ್ಪ. ನಾನು ಸಾವಿತ್ರಿ ಊರಿಂದ ಬರ್ತಾ ಇದ್ನಿ ನಡ್ಕೊಂಡು. ಹಂಗೆ ಮಾಡೋನಪ್ಪ ಅವನ ಕಾಳ್ನ ಇನ್ನೊಬ್ಬ ಕಳ್ಳ. ಎಲ್ಲೋ ಒಪ್ಪರ್ ನನ್ನ ಮಗನೇ, ಮೊನ್ನೆನಿಗೆ ಎಮ್ಮೆ ಹಿಡ್ಕೊಂಡೋದಾಗ ಎಲ್ಲ ಹೋಗ್ಲಿ ಬಿಡು, ಏನೋ ಅಪ್ಪಿ ತಪ್ಪು ಮಾಡವನೇ. ಇನ್ನು ಯಾಕಂತ ಸುಮ್ಮನೆ ಬಿಟ್ರೆ ಇವ್ನು ಇಷ್ಟರವರೆಗೂ ಮೆರಿತಾವನೇನೋ. ಹಾಂ, ಹೋಗು ಬೇರೆ ಬಟ್ಟೆಗ್ಲಕ್ಕೆ ಹೋಗುವ. ಇವಾಗ ಹೇಳಿದ್ಯಲ್ಲ ನಂಗೆ, ನಾನು ನೋಡ್ಕೊಂತೀನಿ. ಹೋಗವನ್ನ ಹೋಗು, ಅಲ್ಬೇಡ ಹೋಗು. ಬಾಣಂತಿ ಮಗು ಚೆನ್ನಾಗವ್ರಾ? ಹ್ಞೂ ಚೆನ್ನಾಗವ್ರಪ್ಪ. ಅಪ್ಪ ನಂಗೆ ಬಟ್ಟೆಗಳು ಇಸ್ಕೊಡಪ್ಪ, ಬಟ್ಟೆಗಳು ಕಚ್ಚೈನೆಲ್ಲನೂ ಈಸ್ಕೊಡ್ತೀನಿ ಹೋಗು, ಅಲ್ಬೇಡ ಹೋಗು ಹೋಗು. ಅವ್ನು ಏನು ಮಾಡ್ಬೇಕಂತ ನಾನು ಹೇಳಿದ ಮಾಡ್ತೀನಿ ಹೋಗು. ಅಲ್ಲ, ಬಟ್ಟೆಗಳು ಕಚ್ಚಾಗಿ ಕಿತ್ಕೊಂಡಿದ್ದಕ್ಕೆ ಸರೋಯ್ತೆ. ನಮ್ಮ ಪ್ರಾಣಕ್ಕೆ ಏನೋ ತೊಂದರೆ ಮಾಡಿದ್ರೆ ಹಾಂ ಅವತ್ತು ಹೇಳಿದ್ನಿ ಎಮ್ಮೆ ಹಿಡ್ಕೊಂಡೋದಾಗೆ ನೋಡಿ ಏನು ಅಂತ. ಇರ್ಲಿ ಅಂತಂದೆ. ತಿರ್ಗಿ ನೋಡಿದೆ ಇವಾಗ ಎಷ್ಟು ಕಿರ್ಕೊಂಡವನವನ. ಹಾಂ, ಅವ್ನು ಊರಕ್ಕೆ ಬರಲ್ಲ. ಊರಕ್ಕೆ ಬಂದಿದ್ರೆ ಏನೋ ಒಂದು ಗತಿ ಮಾಡ್ಬೋದಾಗಿತ್ತು. ಅಲ್ಲೆಲ್ಲ ತೋಪಗ್ಲಾಗ ಬಿದ್ದಿರ್ತಾನೆ. ಅದ್ಯಾರೋ ಇಬ್ಬರು ಮೂವರು ಜೊತೆಗಾಕೊಂಡು ಸಿಕ್ಕಿಸ್ತಾನೆ. ಸುಮ್ಮನೆ ಎತ್ತೋತಾನೆ ಅವನು. ಸಿಗ್ತಾನೆ ನನ್ನ ಕೈಗೆ. ಬೊಟ್ಟಿ ನನ್ನ ಮಗ ತಗೊಂಬಂದು ಅವನೇನು ಸುಮ್ಮನೆ ಬಿಟ್ಬಿಡ್ತೀನ ನಾನು? ಹಾಂ, ಕರ್ಸ್ಬೋದಮ್ಮ, ಬತ್ತೀನಮ್ಮ ಸಾವಿತ್ರಮ್ಮನ ನೋಡಕ್ಕ. ಇನ್ನು ನೋಡ್ದ ಯಾರಿಗಾದ್ರೂ ಯಾರು ಬರಿಲ್ಲ ಅಂತ ಈರಮ್ಮನ ಬೇಜಾರು ಮಾಡ್ಕೊತಾಳೆ. ಹೂನಲ್ಲಪ್ಪ ಬಚ್ಚಿನ. ಹಾಂ ನಡಿ. ಅಯ್ಯ ಹೆಣ್ಣು ಮಗು ಅಂತ ಆಗಿರೋದು. ಹೋಗಿ ಹೋದ್ರಾಯ್ತು ನಿಧಾನವಾಗಿ. ಇವಾಗ ಹೆರಿಗೆ ಆಗೋದೇನು ಅಶ್ಬರಿ ನಾವು ಹೋಗ್ಬಿಡ್ಬೇಕಾ? ಓ ಸಾಧ್ವಿ ಇಲ್ಲಪ್ಪ ನಿಂದು. ಈ ಹೆಣ್ಣು ಮಗುವ ಗಂಡು ಮಗುವ ಅದು ನಮ್ಗೊಬ್ಬು. ನಾವು ಹೋಗಲೇಬೇಕು. ಬತ್ತೀಯ ನೀನು? ಬತ್ತೀಯ ಬರಲ್ಲ ಅಷ್ಟು ಹೇಳ್ಬಿಡು. ನಾನೆಲ್ಲಿ ಬರಿಲ್ಲ. ಏನ ಅಮ್ಮನ ಮಕ್ಕ ನೋಡ್ತಿದ್ರೆ ಆಗ್ದೇನೋ. ಹೋಗಂಗಿದ್ರೆ ನೀವು ಹೋಗ್ಲಿ. ಹೋಗ್ತೇನೆ ಇಷ್ಟು. ಲೇ ಅಂಬುಜಿ, ಕಾಳ್ನಂದ್ರೆ ಯಾರೇ? ಅಯ್ಯಕ್ಕ ಆಗ ನಮ್ಮ ಮನೆ ಹತ್ರ ಪಾಪಣ್ಣ ಬರ್ತಾನಲ್ಲ, ತಮ್ಮನ ಮಗನು. ಅವ್ರ ಅಪ್ಪನ ಅವ್ರ ಅಮ್ಮನಿಲ್ಲ, ಸತ್ತೋದ್ರು. ಇವನ್ ಮದ್ವೆ ಇಲ್ಲ, ಯಾವುದೂ ಇಲ್ಲ. ಈ ಕಳ್ತಾನೆಗೆ ಕಿಟ್ಕೊಂಡ್ಬಿಟ್ಟವನಕ್ಕ. ಊರಾಗ ಯಾವ ಹಸುಗಳು ಸಿಕ್ಕಂಗಿಲ್ಲ, ಎಮ್ಮೆಗಳು ಸಿಕ್ಕಂಗಿಲ್ಲ, ಕುರಿಗಳು ಸಿಕ್ಕಂಗಿಲ್ಲ. ಎತ್ಕೊಂಡು ಹೋಗೋದು ಮಾರ್ಕೊಂಡೋದು. ಊರಾಗಿಲ್ಲ ಅವನು. ಮನೆ ಬೀಗ ಹಾಕದೆ ಎಲ್ಲ ನೋಡಿ ತೋಪಗ್ಲಾಗ ಬಿದ್ದವನಂತೆ ಕಳ್ಮುಂಡ ಮಗನು. ಓ ನಮ್ಮ ಮನೆ ಹತ್ರಕ್ಕೆ ಬರ್ತಾನಲ್ಲ ಅವ್ನ ತಮ್ಮನ. ಅವ್ನ ತಮ್ಮನ ಮಗನ ಹಂಗಾದ್ರೆ ಇವನು. ಹ್ಞೂ, ಮೊನ್ನೆ ನಮ್ದು ಎಮ್ಮೆನೂ ಹಿಡ್ಕೊಂಡು ಹೋಗ್ಬಿಟ್ಟಿದ್ನು. ಹೆಂಗೋ ಅವನು ರುದ್ರನ ಹೋಗಿ ಬಿಡಿಸ್ಕೊಂಡ್ ಬಂದ. ನೋಡಕ್ಕ ಎಂತೆಂಥ ಕೆಲ್ಸಕ್ಕೆ ಮಾಡ್ತಾರೆ. ಊರಾಗಿನ ಜನಗಳಿಗೆ ತೊಂದರೆ ಮಾಡ್ತಾರೆ. ಯಾರನ್ನಕ್ಕ ನಂಬೋದು ನಾವು? ಅಯ್ಯೋ ಅವ್ರ ಮಕ್ಕಳು ಮುಚ್ಚೋಗ ಹೋಗಮ್ಮ. ಏನೋ ಬಟ್ಟೆಗಳು ಒಡವೆ ಕಿತ್ಕೊಂಡು ಕಳ್ಸಿದ್ರಿ, ಏನೋ ಪ್ರಾಣಕ್ಕೆ ತೊಂದರೆ ಮಾಡಿದ್ರೆ ಏನೇ ಗತಿ? ದೇವರೇ ಗತಿ. ಬರ್ಲಿ ಅವ್ನು ಬರ್ತೀವಿ ಇರ್ತಾನ ಊರಕ್ಕ. ಬರ್ಲಿ ಅವನು. ಅವ್ನು ನೋಡಿ ಅವ್ನು ಕೊಡ್ತೀನಿ ಕೆಲಸ. ಇನ್ನೊಂದ್ಕಿತ ನಮ್ಮ ಸುದ್ದಿಗೆ ಬರ್ಕೊಡ್ತು. ಹೇಳಮ್ಮ, ಯಾವ್ದೋ ಒಂದು ಮಗು ಆತಲ್ಲ, ಬಾ ಹೋ. ನಾವು ಸಾವಿತ್ರಿ ಹತ್ತಿಗೆ ಬೆದಾಡ್ ಮಾಡ್ಕೊಂತಾಳೆ. ಹೋಗಿ ಆ ಮಗು ನಾನು ನೋಡ್ಕೊಂಡ ಬಂದ್ಬಿಡೋಣ ಬಾ. ನಾನು ಬರಲ್ಲ. ಹೋಗಂಗಿದ್ರೆ ನಿಮ್ಮ ಅಪ್ಪನ ಜೊತೆಗೆ ಹೋಗಿ ಬಿರಿನ್ ಬಂದ್ಬಿಡೋಗು. ಅಲ್ಲೇ ಇರಕ್ಕೆ ಹೋಗ್ಬೇಡ ನೀನು. ಸರಸ್ವತಿಯ ಬರ ಹೋಗೋಣ. ಮಗು ನೋಡ್ಕೊಂಡ ನೀನು ಬಂದ್ಬಿಡ ಬಾ. ನಾನು ಅಲ್ಲೇ ಇರ್ತೀನಿ. ಲೈ ಬಾಯ್ ಮುಚ್ಕೊಂಡಿರ್ತೀಯಣ. ಏನಕ್ಕೆ ಹೋಗೋದು? ನೀನು ಕಿತ್ಕೋ. ಇಲ್ಲೇನು ಕೆಲ್ಸಗಳಿಲ್ಲ? ಹಾಂ, ಎಲ್ಲಿನ ಕೆಲ್ಸಗಳು ಅಲ್ಲೇ ಅವೆ ತೋಟದಾಗ. ಹೋಗ ಅಲ್ಲಿ ಇರ್ತಾನಂತೆ. ಬಿದ್ದಿರ ಇಲ್ಲೇ ತೋಟದಾಗ ಗಂಟಿಗೆ ಕೆಲಸ ಅದೇ. ಓ ನಾನು ಇಲ್ಲಿರಲ್ಲ. ಸಾವಿತ್ರಿ ಹತ್ರ ಯಾರಿರ್ತಾರೆ? ನಾನು ಅಲ್ಲೇ ಇರ್ತೀನಿ. ನಾನು ಇರಲ್ಲ. ನಾನು ಹೋಗ್ಬೇಕು. ನೀವೆಲ್ಲರೂ ಬಂದರೆ ಬರ್ರೆ, ಬಿಡ್ರೆ ನಾನು ಹೋಗ್ಬೇಕು. ಹೇಳ್ಬೇಕು ಅಂತ ಹೇಳಿದ್ಲ ನಮ್ಮ ಅತ್ತೆ. ಅದಕ್ಕೆ ಬಂದು ಹೇಳ್ಬಿಟ್ಟು ಹೋಗಿದ್ದೀನಿ. ನಮ್ಮ ಅತ್ತೆ ಎಲ್ಲ ಹೇಳಿದ್ದು, ಸಾವಿತ್ರಿ ಹೇಳಿದ್ದು ಹೇಳ್ಬಿಟ್ಟು ಬಾ ಅಂತ. ನಾನು ಇವಾಗ ಹೋಗ್ಬೇಕು. ನಾನು ಒಬ್ಬನೇ ಓದ್ತೀನಿ ಬಿಡು. ತಿರ್ಗಾ ಹೋಗ. ಹಾಕೊಂಡಿರೋ ಬಟ್ಟೆಗಳು ಕಿತ್ಕೊಂತಾರೆ ಅವರು. ನಿಮ್ಮ ಅಟ್ಟುರ್ದೋಗ ನಿಮ್ಮ ಅಪ್ಪನ ಜೊತೆಗೆ ಹೋಗಿ ಕಲ್ದಿರಿಡುವ. ಯಾಪ ಬಿರಿನ್ ಬೇರೆ ಹೋಗ್ನಾ? ಸರಸ್ವತಿ ನೀನು ಬರ್ಬೇಕಂತೆ. ಸಾವಿತ್ರಿ ಹೇಳಿದ್ದು. ಯಾಕ ಅವಳಿಗೇನು ಚಾಕ್ರಿ ಮಾಡ್ಕೊಂಡಿರ್ಬೇಕಂತ ಅವಳು? ಅದೇನೋ ನಂಗೆ ತಿಳಿದು. ಸರಸ್ವತಿನ ಕರ್ಕೊಂಬ ಅಂತ ಹೇಳವಳೆ ಸಾವಿತ್ರಿ. ನಡಿಯ ಚಿಕ್ಕೋನೆ, ಬಂದ್ಬಿಡ ನಡಿ. ಮೂವರು ಹೋಗಿ ಮಾತಾಡ್ಸ್ಕೊಂಡು ಆ ಗೌರಿ ನನ್ನ ಬತ್ತಾಳೆನ ಕರ್ಕೊಂಡು ಬಂದ್ಬಿಡ ನಡೀರಿ. ನಾನು ಬರಲ್ಲಪ್ಪ. ನಾನು ಬರಲ್ಲ. ಅಲ್ಲೇ ಇರ್ತೀನಿ. ಸಾವಿತ್ರಿ ಬರೋವರ್ಗು ನಾನು ಅಲ್ಲೇ ಇರ್ತೀನಿ. ಹಂಗಂದ್ರೆ ಆತದೇನಾ? ತೋಟದಾಗ ಎಲ್ಲಿನ ಕೆಲ್ಸಕ್ಕೆ ಅಲ್ಲೇ ಅವೆ. ಹಾಂ, ಹಂಗಂದ್ರೆ ಆತದ? ಬಂದ್ಬಿಡ್ಬೇಕು ನಡಿಯಪ್ಪ. ಇಲ್ಲ ನಾನು ಬರಲ್ಲ. ಅಯ್ಯೋ ಒಳ್ಳೆ ಕರ್ಮನಪ್ಪ ನಂಕ. ಯಾರ ಹತ್ರ ಹೇಗ್ಲಿ ಯಾರ ಹತ್ರ ಬಿಡ್ಲಿ. ಸರಿ ನಡೀರಿ. ನೋಡ್ದೇನಕ್ಕ? ನೋಡ್ದಾ? ಹಾಂ, ಅವಳನ್ನ ಕರ್ಕೊಂಡು ಹೋಗ್ತಾನಂತೆ ಜೊತೆಗ ಗೌರಿ. ನೀನು ಕೂಗಿದ್ನ ತಾನೆ, ನೀನು ಹೋಗಲ್ಲ ಅಂದೆ. ಅದಕ್ಕೆ ಅವಳನ್ನ ಕರ್ಕೊಂಡು ಹೋಗ್ತಾನೆ. ಎಲ್ಲ ನೋಡ್ಕೊಳ್ಳಿ ಬಿಡು. ಅಮ್ಮ ಸೇಮ್ ಅಕ್ಕನಿದ್ದಂಗೆ ಅವನಮ್ಮ. ನೋಡು, ನಿದ್ದೋಗೋದು ಇವ್ನ ಕೆಲಸ ಅಷ್ಟೇ. ಇನ್ನೆಳೆ ಮಕ್ಳು ಅಷ್ಟೇ ಅಲ್ಲೇನಮ್ಮ. ಏನೋ ಎಷ್ಟು ಹಾಲು ಕುಡಿತವೆ ಹಂಗೆ ನಿದ್ದೋತವೆ. ಚೆನ್ನಾಗವನಮ್ಮ. ಅಂಬು ಜೊತೆ ಏನು ಹಂಗೆ ಖುಷಿಯಾಗಿ ಹೋಗಿತ್ತಾಳೆ. ಭಾವನ ಗಂಡು ಮಗು ಅಂತ ಹೇಳಿದ ತಕ್ಷಣ ಅಲ್ಲೇನಮ್ಮ. ಅತ್ತೆ ಖುಷಿ ಬಿದ್ದೋಗಿತ್ತಾಳಲ್ಲ. ಬರ್ತಾರೆ ನಾವು ನೋಡಬೇಕು. ಹೋಗೋಣಲ್ಲಿ ನಿಮ್ಮ ಭಾವನ ಬರ್ತಾರೆ ನೋಡಬೇಕು. ಅಕ್ಕನಿಗೆ ಏನಮ್ಮ ಊಟ ಕೊಡೋದು? ಏನಮ್ಮ ಅವಾಗ ಒಂದು ಲೋಟ ಕಾಪಿಯ ಆಗ ಬೆಡ್ ಕೊಟ್ಟಿದ್ರಲ್ಲ ಅದು ಸಾಕು. ಇನ್ನು ಊಟ ಅನ್ನನೂ ಅಷ್ಟು ತುಪ್ಪ
ತುಪ್ಪ ಇಲ್ಲಮ್ಮ ನಿಮ್ಮ ಮನೆಗೆ ಏನದೆ ತುಪ್ಪ ಇಲ್ಲಮ್ಮ ತುಪ್ಪ ಅಮ್ಮ ಅಪ್ಪನೇ ತದಮ್ಮ ಕೆಲ್ಸಕ್ಕೆ ಹೋಗೋಣಮ್ಮ ಇನ್ನೂ ಬಂದಿಲ್ಲ ಅವ್ರ ಮನೆಗೆ ಯಾರ ಮನೆಗೆ ಕೆಂಪಕ್ಕೆ ಈಸ್ಕೊಂಬಂದಿದ್ದೀನಿ ಅದನ್ನೇ ಅಷ್ಟು ನುಣ್ಣಗೆ ಬೇಯಿಸ್ಬಿಟ್ಟು ಇಕ್ಕೋದು ಉಪ್ಪು ಏನೋ ಹಾಕೋದು ಬೇಡ ಹ್ಞೂ ಉಪ್ಪು ಹಾಕೋದೇನು ಬೇಡಮ್ಮ ಉಪ್ಪು ಹಾಕಲ್ಲಮ್ಮ ಬಾಣ ತಿರುಗಾ ಹ್ಞೂ ಹಾಕಲ್ಲಮ್ಮ ಇನ್ನೂ ಒಂದು 15-20 ದಿವಸ ಹೋದ್ಮೇಕ ಅನ್ನಕ್ಕಷ್ಟು ಉಪ್ಪು ಹಾಕಿದ್ರೆ ಆಯಿತು ತಿನ್ನೋಕ್ಕಾಗಲ್ಲ ಇನ್ನೇನು ಮಾಡ್ತೀಯ ಏನೋ ಒಂದು ಬಾತೆ ಬಿದ್ದು ತಿನ್ಬೇಕಲ್ಲ ಮಗುಗೆ ಸ್ನಾನ ಮಾಡ್ಸೋಣಮ್ಮ ಅಯ್ಯೋ ಇಷ್ಟೊತ್ತಿನಾಗ ಹೆಂಗಮ್ಮ ಇಷ್ಟೊತ್ತಿನಾಗ ಚಳಿ ಹೊಡಿತದೆ ಬೆಳಗ್ಗೆ ಅಷ್ಟು ಬಿಸಿಲು ಬಂದಮೇಲೆ ಮಾಡ್ಸಂಬಿಡು ಬಟ್ಟೆಗೆ ಸುತ್ತಿಕ್ಕದಲ್ಲ ಹಂಗೆ ಎತ್ಕೊಂಡ್ಲಿ ಬಿಡು ಹಂಗೆ ಹಾಲು ಕುಡಿಸ್ತಾಳೆ ಎತ್ಕೊಂಡು ನಿಮ್ಮ ಅಕ್ಕನಿಗೂ ಮಾಡಿಸ್ಬೇಕಾಗಿತ್ತು ಮಾಡಿಸಿಲ್ಲ ಇವಾಗ ಮಗುಗೂ ಹೆಂಗೆ ಮಾಡ್ಸೋದ ಬೇಡ ಬೆಳಗ್ಗೆನೇ ಮಾಡ್ಸೋಣ ಒಂದು ಹೊರತಪ್ಪಲೆ ಇಕ್ಬಿಟ್ಟು ಚೆನ್ನಾಗಿ ಕಾಯಿಸ್ಬಿಟ್ರೆ ಇಬ್ಬರಿಗೂ ಆತವೆ ಮಗು ಓಡಾಡೋಣ ಆಗೋರ್ಗೂ ಕಳಿಸ್ಬೇಡ ಅಲ್ಲ ಅವಳಿಗೆ ಕೆಲಸ ಜಾಸ್ತಿ ಅತ್ತೆ ಹೋಗು ತೋಟಕ್ಕೆ ಹೋಗು ಅಂತಾಳೆ ಮಗು ನಾನು ನೋಡ್ಕೊತೀನಿ ಹೋಗು ಅಂತಾಳೆ ಅಮ್ಮನ ಇಲ್ಲ 9 ತಿಂಗಳ ಗಂಟ ಕಳ್ಸಲ್ಲ ಅಮ್ಮನ ಬೈಕೊಂಡ್ಲೆ 9 ತಿಂಗಳ ಗಂಟ ನಾನು ಕಳ್ಸಲ್ಲಮ್ಮ ಅಮ್ಮಂದು ಇದ್ದಿದ್ದೆಲ್ಲ ಕೆಲಸ ಮಾಡು ಅಂತ ಅಮ್ಮ ಜಾಸ್ತಿ ಹೊಟ್ಟೆ ನೋಯ್ತೈತಮ್ಮ ಇವಾಗ ಹಂಗೆ ಅಮ್ಮ ರೋಸ್ ತಡ್ಕ ಹಂಗೆ 3-4 ದಿವಸ ಹೊಟ್ಟೆ ನೋಯ್ತೈತೆ ಏನೂ ಆಗಲ್ಲ ಇವಾಗ ಬಟ್ಟೆ ಬೇರೆ ಕಟ್ಟಿದಿರಲ್ಲ ಒಟ್ಟಿಗೆ ಅದಕ್ಕೆ ಹೊಟ್ಟೆ ನೋಯೇ ನೋಯ್ತೈತೆ ಆ ಗಲೀಜೆಲ್ಲ ಬಂದ್ಬಿಡ್ಲಿ ಅಂತ ಅದಕ್ಕೆ ಬಟ್ಟೆ ಕಟ್ಟಿರೋದು ಅಮ್ಮ ಆ ಬಟ್ಟೆ ಬಿಚ್ಚಾಕ್ಬಿಡಮ್ಮ ಹೊಟ್ಟೆ ನೋಯ್ತೈತಮ್ಮ ಅಯ್ಯೋ ಆ ಬಟ್ಟೆ ಬಿಚ್ಚಾಕಿದ್ರೆ ಹೊಟ್ಟೆ ಬರ್ತದಮ್ಮ ಕಾಯಿ ಹೊಟ್ಟೆ ಬರ್ತದೆ ಅದಕ್ಕೆ ಕಟ್ಟಿರೋದು ಟೈಟಾಗಿ ಕಾಯಿ ಹೊಟ್ಟೆ ಬಂದೈತು ಹೊಟ್ಟೆ ಬಂದರೆ ಹೆಂಗ್ಸ್ರು ಕಳ್ನೇ ಇರಲ್ಲ ಬೇಡ ಹಂಗೆ ಇರಲಿ ಒಂದು ವರ್ಷ ತಡ್ಕಮ್ಮ ಅಮ್ಮ ಜಾಸ್ತಿ ಹೊತ್ತೈತಮ್ಮ ಮೈಯಾಗ ನಂಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಹೊಟ್ಟೆ ನೋಯ್ತೈತಮ್ಮ ಅಯ್ಯೋ ಎಷ್ಟು ಜನಕ್ಕೆ ನಾನು ಬಾಣಂತನ ಮಾಡಿಲ್ಲ ಹೆರಿಗೆ ಮಾಡಿಸಿಲ್ಲ ಎಲ್ಲರಿಗೂ ಒಟ್ಟಿಗೆ ಬಟ್ಟೆ ಕಟ್ಟಿದ್ದೀನಿ ಇವಾಗ ಹಂಗೆ ರಸ್ತೆ ತಡ್ಕಮ್ಮ ನೀನು 1 ತಿಂಗಳೇನೋ ಒಟ್ಟಿಗೆ ಬಟ್ಟೆ ಕಟ್ಟೇಬೇಕು ಇಲ್ಲ ಅಂತಂದರೆ ಕಾಯಿ ಹೊಟ್ಟೆ ಬಂದ್ಬಿಡ್ತದೆ ಚೆನ್ನಾಗಿರಲ್ಲ ಹೋಗ್ಕೊಳ್ಳಿ ನಂಗೆ ಅಷ್ಟು ಊಟ ಇಕ್ಕಮ್ಮ ಹೊಟ್ಟೆ ಸಿಗ್ತದೆ ಊಟ ಒಂದು 8 ಗಂಟೆ ನನಗೆ ಕೊಡ್ತೀನಿ ಇವಾಗ ಕಾಪಿನ ಒಬ್ಬನು ಕೊಡ್ತೀನಿ ಇರು ತಿನ್ನಿ ಅಂತೆ ಯಾವುದೋ ಒಂದು ಕೊಡಮ್ಮ ಹೊಟ್ಟೆ ಸಿಗ್ತೈತೆ ನಂಗೆ ಸುನಿಯ ಹೋಗಮ್ಮ ಕಾಪಿ ರಷ್ಟು ಇಕ್ಕೊಂಡು ಹಬ್ಬನ್ನೆರಡು ಎತ್ಕೊಂಡು ಹೋಗುವ ಹ್ಞೂ ಸರಮ್ಮ ಅಮ್ಮ ಎದ್ದವನಮ್ಮ ಇಲ್ಲಮ್ಮ ಎದ್ದಿಲ್ಲ ಅದೇ ಕಡೆಗೆ ಮುಚ್ಕೊಂಡು ಹೇಳ್ತಾ ಇದ್ದೆ ಹೇಯ್ ಪುಟ ಕಡೆಗೆ ಬಿಡ್ತಾರನೇ ಹೇಳ್ತಾ ಇದೆಯಾ ಹೇಯ್ ಇಲ್ಲಡ ಹೇಯ್ ಕಳ ಹೆಂಗೋ ನಿಮ್ಮ ಅತ್ತೆ ಇನ್ಮೇಲೆ ನಿನ್ನ ಚೆನ್ನಾಗಿ ನೋಡ್ಕೊಂತಾಳೆ ನೋಡ್ಬೇಕಮ್ಮ ಸಾವಿತ್ರಿ ಅದೇನಮ್ಮ ಮೊಮ್ಮಗನ ಹುಟ್ಟವನಲ್ಲ ಮೊಮ್ಮಗನ ಮೇಲೆ ಬೆಮೆಯಿಂದನೇ ನೋಡ್ಕೊಂತಾಳೇನು ಅಂತ ಓ ಹಂಗೆ ನಾನೇನು ನೋಡ್ಕೊಳೋದು ಬೇಡಮ್ಮ ಮಗು ನಂಗೆ ಚೆನ್ನಾಗಿ ನೋಡ್ಕೊಂಬಿಟ್ರೆ ಅಯ್ಯಮ್ಮನ ಅಷ್ಟೇ ಸಾಕು ನಂಗೆ ನಾನು ಹಣೆ ಬರ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಏನೋ ಹೋಗಮ್ಮ ಅಷ್ಟೆಲ್ಲ ಇದ್ದು ನಿಂಗೆ ನೆಮ್ಮದಿನೇ ಇಲ್ಲ ಅವತ್ತು ನಮ್ಮ ಅಣ್ಣನ ಮಾತು ನಂಬಿ ನೀನು ಕೊಟ್ಟು ತಪ್ಪು ಮಾಡಿದ್ನಿ ಇಷ್ಟು ದಿನ ಆಗದೆ ಇವತ್ತಿಗೂ ಒಂದು ಒಳ್ಳೆ ಮಾತು ಸಾವಿತ್ರಿ ತಿನ್ನೆ ಉಣ್ಣೆ ಅಂತ ಬಸ್ರೆಂಗ್ಸ್ ಅಂತ ಒಂದು ದಿವಸಕ್ಕೂ ಒಂದು ಅಡುಗೆ ಮಾಡಿಕ್ಕೆ ಪಾಪಟಾಗಿ ಓದಾಳಲ್ಲ ಅವಳು ಹೊಟ್ಟೆ ಹುಟ್ಟೋಗ ನಮ್ಮ ಅಣ್ಣ ಮಾತು ಕಟ್ಕೊಂಡು ದುಡುಕ್ಬಿಟ್ನಿ ನಾನು ಅದಕ್ಕೆ ಅಮ್ಮ ನಿನ್ನ ಹತ್ರ ನಾನು ಹೇಳಲ್ಲ ಸುನೀತಕ್ಕ ನಾನೇ ಸುರೇಶನ ಜೊತೆಗೆ ಮದುವೆ ಮಾಡ್ತಿದ್ದಮ್ಮ ನಾನೇ ಮಾಡ್ತಿದ್ದೋ ನಿನ್ನ ಹತ್ರ ಯಾಕೆ ಮುಚ್ಚಿ ಮರ ಇಕ್ಕೊಬೇಕು ಯಾಕಮ್ಮ ಅಂತ ಕೆಲಸ ಮಾಡಿದೆ ಚಿಕ್ಕತ್ತೆ ಎಷ್ಟು ಒಳ್ಳೆಯವಳು ತಿಳಿದ ರುದ್ರನು ಎಷ್ಟು ಒಳ್ಳೆಯವನು ತಿಳಿದ ಯಾಕಮ್ಮ ಅವ್ರಿಗೆ ಮೋಸ ಮಾಡ್ತೇನೆ ನೀನು ಅಯ್ಯೋ ನಿಮ್ಮ ಅತ್ತೆ ಅಂಬೂಜಿ ಎಲ್ಲಿದ್ರು ನೆಮ್ಮದಿಯಾಗಿರಕ್ಕೆ ಬಿಡಲ್ಲ ಬಿಡಮ್ಮ ಸುಮ್ಮನೆ ನೀನು ಕೊಟ್ಟೆ ಅನ್ಭವಿಸ್ತಾ ಇರೋದು ಸಾಕು ಅವಳನ್ನ ಕೊಡಬೇಕು ಅಂತ ಬಡವನಾದ್ರು ಅವನು ಸುರೇಶ್ನು ಒಳ್ಳೆಯವನು ಇವಾಗ ನೆಮ್ಮದಿಯಾಗವಳೆ ನೀನು ನೋಡು ಎಲ್ಲ ಇಟ್ಕೊಂಡು ನಿನಗೆ ನೆಮ್ಮದಿ ಇಲ್ಲ ಅವಳಿಗೆ ಏನೂ ಇಲ್ಲ ಆದರೂ ನೆಮ್ಮದಿಯಾಗವಳೆ ಅವಳು ಯಾವುದು ಬೇಡ ಬಿಡಮ್ಮ ದೊಡ್ಡತ್ತೆ ಹಂಗಲ್ಲಮ್ಮ ಚಿಕ್ಕತ್ತೆ ಒಳ್ಳೆಯವಳು ಚಿಕ್ಕತ್ತೆ ಏನೋ ನನ್ನ ಮನ್ಸಿಗೆ ಸಮಾಧಾನ ಇಲ್ಲಮ್ಮ ಒಬ್ಬಳನ್ನ ಕೊಟ್ಟೆ ಇಷ್ಟು ಮಾತ್ರ ಆಯಿತು ಇನ್ನು ಇಬ್ಬರನ್ನೂ ಯಾಕೆ ಮುಂದೆ ಊರಿಗೆ ಕೊಡೋದು ಅಂತ ನಾನೇ ಹಂಗೆ ಮಾಡಿದ್ದಮ್ಮ ಅದ್ರಾಗ ಇವರಿಬ್ಬರು ಇಷ್ಟಪಡ್ತಾಯಿದ್ರು ಒಬ್ಬರನ್ನೊಬ್ರು ಇನ್ನು ಯಾಕೆ ಬೇಡ ಅನ್ನೋದು ಅವನೇನು ಬೇರೆಯವನಾ ನಮ್ಮನೆ ತಾನೇ ಮೊನ್ನೆ ಬೋಡಕ್ಕನ ಬಂದಿದ್ಲು ಮಂಜಕ್ಕನ ಜೊತೆಗೆ ಹೋದ್ಲು ಇಬ್ಬರು ಅವರೇ ಬೋಡಿ ನಿನಗೆ ಬರಲ್ಲಂತೇನೋ ಬರಂಗಿಲ್ಲ ಅನ್ಸುತ್ತಮ್ಮ ಅಲ್ಲೇ ಇರಬೇಕು ಅಲ್ಲೇ ಕೆಲಸ ಮಾಡ್ಕೊಂಡು ಅಲ್ಲೇ ಇರ್ತಾಳೇನೋ ಹೆಂಗೋ ಬರ್ದಿದ್ರೆ ಸಾಕಮ್ಮ ಇವರಿಬ್ಬರು ಆರಾಮಾಗಿ ಇಟ್ಕೊಂಡ್ಲೆ ಮುಂದುವರಿಯೋದು